ಹೇಳಿದ್ದೀರಿ. ಈಗ 16 ಸೋಮವಾರ ವೃತ್ತದ ಬಗ್ಗೆ ತಿಳಿಸುತ್ತಿದ್ದೇನೆ. ಈ 16 ಸೋಮವಾರ ವ್ರತವನ್ನು ಅಧಿಕದಲ್ಲಿ ಮಾಡಬಹುದು, 4 ವಾರ ಮಾಡಬಹುದು, ಅಥವಾ ಚತುರ್ಮಾಸದಲ್ಲಿ ಶ್ರಾವಣದಲ್ಲಿ ಹಿಡಿದು 4 ವಾರ ಕಾರ್ತಿಕ ಮಠ ಮುಗಿಸ್ಬೋದು. ಈ ಕಾರ್ತಿಕ ಮಠ ಮಾಡಿಸೋ 4 ತಿಂಗಳದಕ್ಕಿಂತ ಈ ಅಧಿಕ ಮಾಸದಲ್ಲಿ 4 ವಾರ ಮಾಡಿದ್ರೆ ಹೆಚ್ಚಿನ ಶ್ರೇಷ್ಠ ಸಿಗುತ್ತದೆ. ಅಥವಾ ಒಂದೇ ವಾರ ಇಷ್ಟು ಲಿಂಗನು ಮಾಡಿ ಪೂಜೆ ಮಾಡಬಹುದು. ಸೋಮವಾರ ದಿನ ಅತ್ಯಂತ ಪವಿತ್ರವೆಂದು ಎನಿಸಿದ್ದು ಈ ದಿನದಂದು ಶಿವನ ಪೂಜೆಯನ್ನು ಮಾಡಲಾಗುತ್ತದೆ. ಶಿವಭಕ್ತರು ದೇವಾಲಯದಲ್ಲಿ ತೆರಳಿ ಶಿವನ ಪೂಜೆಯನ್ನು ಮಾಡುತ್ತಾರೆ. ಎಂತಹ ಸಂಕಷ್ಟದಲ್ಲಿದ್ದರೂ ಶಿವನು ಯಾವುದೇ ಪೂಜೆ ಮಾಡಿದರೂ ಅವನು ಸಂಕಷ್ಟದಿಂದ ನಿವೃತ್ತಿಗೊಳಿಸುತ್ತಾನೆ. ಅದರಲ್ಲೂ ಈ 16 ಪೂಜೆಯನ್ನು ತುಂಬ ಸರ್ವಶ್ರೇಷ್ಠವಾದದ್ದು. 16 ಸೋಮವಾರ ಶಿವನನ್ನು ಸಂತುಷ್ಟಗೊಳಿಸಲು, ಭಗವಂತ ನಮ್ಮನ್ನು ಸದಾಕಾಲಲ್ಲೂ ಆಶೀರ್ವದಿಸಲು, ನಮ್ಮ ಅಭಿಷ್ಟಗಳನ್ನು ನೆರವೇರಿಸಿಕೊಳ್ಳಲು ಈ 16 ಸೋಮವಾರ ವ್ರತ ಕೈಗೊಂಡರೆ ಅತ್ಯುತ್ತಮವೆಂದು ಎಂದೆನಿಸಿದೆ. ಎಷ್ಟೆಷ್ಟೋ ಭಕ್ತರು ಸಾವಿನ ದವಡೆಯಿಂದ ಪಾರು ಮಾಡಿ ಮತ್ತು ಭಕ್ತರನ್ನು ಮಗುವಿನಂತೆ ಕಾಪಾಡುವಂತರಾಗಿದ್ದಾರೆ. ಕೋಳೂರು ಕೊಡಗು ಸುಭಕ್ತ ಮಾರ್ಕಂಡೇಯ. ಹೀಗೆ ಶಿವನು ತನ್ನ ಭಕ್ತರ ಬೆಂಬಲಿಗೆ ಸದಾಕಾಲ ನಿಲ್ಲುವಂತಾಗಿದ್ದಾನೆ. ಹಿಂದೂ ಧರ್ಮದಲ್ಲಿ 16 ಸೋಮವಾರ ಉಪವಾಸ ವ್ರತಾಚರಣೆ ಹೆಚ್ಚು ಪ್ರಸಿದ್ಧವಾಗಿದೆ. ಆದಿಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹದ್ದಾಗಿದೆ. 16 ಸೋಮವಾರ ವ್ರತವು ಎಂದು ಕರೆಯಲಾಗುತ್ತದೆ. ಈ 16 ದಿನ ನಿರಂತರವಾಗಿ ಸೋಮವಾರಗಳಂದು ಉಪವಾಸ ಮಾಡಿ ಶಿವನ ಮನಸ್ಸನ್ನು ಗೆಲ್ಲಬಹುದಾಗಿದೆ. ಅವರು ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ. ಶಿವನ ಅನುಗ್ರಹ ಪಡೆಯಬೇಕಾದರೆ 16 ಸೋಮವಾರ ವ್ರತವನ್ನು ಕೈಗೊಳ್ಳಬೇಕು. ವೈವಾಹಿಕ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಮತ್ತು ತಾವು ಮೆಚ್ಚಿದ ಪತಿಯನ್ನು ಪಡೆಯಬೇಕೆಂದು ಯಾವುದೇ ಸಂಕಷ್ಟ ಇರಲಿ, ನೀವು ಬೇಡಿಕೊಂಡು ಈ ವ್ರತವನ್ನು ಮಾಡಿದರೆ ಈಡೇರುತ್ತದೆ. 16 ಸೋಮವಾರ ವ್ರತದ ನಿಯಮಗಳು. ಈ ಸಮಯದಲ್ಲಿ ಉಪವಾಸ ಕೈಗೊಳ್ಳಬೇಕು. ಒಳ್ಳೆಯ ಮನಸ್ಸಿಂದ ಶುದ್ಧ ಭಕ್ತಿಯಿಂದ ಶಿವದೇವರನ್ನು ನೆನೆಯಬೇಕು. ಸೋಮವಾರ ಬೆಳಿಗ್ಗೆ ವ್ರತ ಆರಂಭಿಸಬೇಕು. ತಲೆ ಮೇಲೆ ಸ್ನಾನ ಮಾಡಿ ಅವತ್ತಿನ ದಿನ ಉಪ್ಪು ಮುಟ್ಟಲೇಬಾರದು. ಮಡಿ ಮೈಲಿಗೆ ಅಂತ ಏನೂ ಮುಟ್ಟಬಾರದು. ಮಡಿಲಿಂದ ಇರಬೇಕು. ತುಂಬ ಕಸಬರಿಗೆ ಮುಟ್ಟಬಾರದು ಮತ್ತು ಯಾವುದೇ ಸಾಮಾನನ್ನು ಮುಟ್ಟಬಾರದು. ಉಪ್ಪಂತೂ ಮುಟ್ಟಲೇಬಾರದು. ಪ್ರಾಂತ್ಯಕಾಲದಲ್ಲಿ ಎದ್ದು ನಿಮ್ಮ ಬೆಳಗಿನ ನಿತ್ಯಗಳನ್ನು ಮುಗಿಸಿ ಸ್ನಾನದ ನಂತರ ಪೂಜಾ ಕೊಠಡಿಯನ್ನು ಶಿವನ ಪೂಜೆಯನ್ನು ಆರಂಭಿಸಬೇಕು. ಅವತ್ತಿನ ಇಡೀ ದಿನ ಉಪವಾಸ ಇದ್ದು ಸಂಜೆ ಮುಂದೆ ಮತ್ತೆ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಉಪ್ಪನ್ನು ಮುಟ್ಟಲೇಬಾರದು ಮತ್ತು ನೀರನ್ನು ಬಾಯಲ್ಲಿ ಹಾಕೋಬಾರದು. ಸಂಜೆ ಮಠ ಉಪವಾಸ ಇದ್ದು ಸಂಜೆ ಶಿವಲಿಂಗವನ್ನು ಮಾಡಬೇಕು. ಮಣ್ಣಿನಿಂದ ಹುತ್ತದ ಮಣ್ಣು ಅಂತ ಮೊದಲೇ ತಂದಿಟ್ಕೊಂಡಿರಬೇಕು. ಹುತ್ತದ ಮಣ್ಣಿನಿಂದ ಲಿಂಗವನ್ನು ಮಾಡಬೇಕು. ಈಗ 16 ಸೋಮವಾರ ಮಾಡೋರು ಒಂದೊಂದೇ ಲಿಂಗು ಮಾಡಿ 17ನೇ ಸೋಮವಾರ ದಿನ 17ನೇ ಲಿಂಗು ಮಾಡಿ ಅವತ್ತು ಮುಗಿಸ್ಬೇಕು. 16 ಸೋಮವಾರ ಮಾಡದೆ ಇದೇ ಅಧಿಕ ಮಾಸದಲ್ಲಿ 4 ಸೋಮವಾರ ಮಾಡೋದಂದರೆ ಒಂದು ದಿನಕ್ಕೆ 4 ಲಿಂಗು ಮಾಡಿ ಪೂಜೆ ಮಾಡಬೇಕು. ಅಥವಾ ಒಂದೇ ದಿನ 17 ಲಿಂಗವನ್ನು ಮಾಡಿ ಪೂಜೆ ಮಾಡಬೇಕು. ಈ ಪೂಜೆಯನ್ನು ಮಾಡುವವರು ಇಡೀ ದಿನ ಉಪವಾಸವಿರಬೇಕು. ಯಾವುದೇ ನೀವು ಬೇಡಿಕೊಂಡ್ರೆ ನಿಶ್ಚಿತವಾದ ಫಲ ಸಿಗುತ್ತದೆ. ಲಿಂಗು ಮಾಡಿ ಫಸ್ಟು ಪತ್ರೆಯನ್ನು ಇಟ್ಕೋಬೇಕು. ಒಂದೊಂದು ಲಿಂಗುಗೆ 16 ಪತ್ರೆಯನ್ನು ಏರಿಸಬೇಕು. 16 ಪತ್ರೆ 16 ಅಕ್ಕಿ ಕಾಳು ಏರಿಸಬೇಕು. ಫಸ್ಟಿಗೆ ಲಿಂಗು ಮಾಡಿಟ್ಕೋಬೇಕು. ಆಮೇಲೆ ಅವನು ಪೂಜೆ ಮಾಡಬೇಕಾದ್ರೆ ಅಭಿಷೇಕ ಎಲ್ಲ ಮಾಡಿಟ್ಕೋಬೇಕು. ಹಾಗೆ ಸಿಂಪಡಿಸ್ಬೇಕಷ್ಟೇ. ಎಲ್ಲ ಲಿಂಗು ಮಾಡಿಟ್ಕೊಂಡು ನೀವು ಮತ್ತೆ ಸಂಜೆಗೆ ಸ್ನಾನ ಮಾಡಿ ಬಂದು ಮತ್ತು ಇದು ಮಾದಲಿ ಟೈಪ್ ಉಂಡೆ ಮಾಡಬೇಕು. 16 ಸೋಮವಾರ ಪ್ರಸಾದ ಅಂತ ಮಾಡ್ತಾರೆ. ಗೋಧಿಯನ್ನು ಹುರಿದು ಅದನ್ನು ಮಿಕ್ಸರ್ಗೆ ಹಾಕಿ ಅದಕ್ಕೆ ಬೆಲ್ಲ ಸಣ್ಣಗೆ ಜಜ್ಜಿ ಬೆಲ್ಲ ತುಪ್ಪ ಹಾಕಿ ಕಲಿಸಿ 3 ಉಂಡೆಗಳನ್ನು ಮಾಡಿಡಬೇಕು. ಒಂದು ಉಂಡೆ ಶಿವನಿಗೆ, 3 ಉಂಡೆ ಫಸ್ಟ್ ಪ್ರಸಾದ ಎಡೆ ಮಾಡಬೇಕು ದೇವರಿಗೆ. ಆಮೇಲೆ ಒಂದು ಉಂಡೆಯನ್ನು ಪ್ರಸಾದ ರೂಪದಲ್ಲಿ ಮಂದಿಗೆಲ್ಲ ಹಂಚಬೇಕು. ಒಂದು ಆಕಳಕ್ಕೆ ಕೊಡಬೇಕು, ಒಂದು ನೀವು ತೊಗೊಳ್ಬೇಕು. ನಿಮಗೆ ಬಂದಿದ್ದ ಪ್ರಸಾದದಲ್ಲಿ ಯಾರಿಗೆ ಇನ್ನೊಬ್ಬರಿಗೆ ನೀವು ಕೊಡಬಾರ್ದು. ಅದೇ ಪ್ರಸಾದ ನೀವು ಅಷ್ಟೇ ತಿನ್ಬೇಕು. ಅದನ್ನು ಮೊದಲೇ ಪೂಜೆಗೆ ರೆಡಿ ಮಾಡಬೇಕಾದ್ರೆ ಲಿಂಗು ಇಟ್ಕೋಬೇಕು. ಅರಿಶಿಣ, ಕುಂಕುಮ, ಅಕ್ಕಿ ಕಾಳು, ಒಂದೊಂದು ಲಿಂಗಕ್ಕೆ 16 ಅಕ್ಕಿ ಕಾಳು, ಆಮೇಲೆ 16 ಬಿಲ್ವಪತ್ರೆ, ಒಂದು ಲಿಂಗಕ್ಕೆ 16 ಬಿಲ್ವಪತ್ರೆ ಅಥವಾ 108 ಬಿಲ್ವಪತ್ರೆನ ಏರಿಸ್ಬೋದು. ನೀವು ಒಂದೊಂದೇ ಲಿಂಗು ಮಾಡಿದಾಗ 108 ಬಿಲ್ವಪತ್ರೆ ಏರಿಸಬೇಕು. ಇಲ್ಲ ಅಂದರೆ 16 ಬಿಲ್ವಪತ್ರೆನ ಏರಿಸಬೇಕು. ಇಲ್ಲ ಇಷ್ಟು ಒಂದೇ ದಿನ ಅಂದರೆ 16 ಬಿಲ್ವಪತ್ರೆ, ಒಂದು ಲಿಂಗಕ್ಕೆ 16 ಬಿಲ್ವಪತ್ರೆನ ಏರಿಸಿ ಪೂಜೆ ಮಾಡಬೇಕು. ಫಸ್ಟು ಗಣಪತಿ ಪೂಜೆ ಮಾಡಿಕೊಂಡು ಆಮೇಲೆ ಶಂಭುಲಿಂಗನ ಪೂಜೆ ಮಾಡಬೇಕು. ನೀವು 16 ಸೋಮವಾರ ಬುಕ್ ಸ್ಟಾಲಲ್ಲಿ ಕೇಳಿದರೆ ಬುಕ್ ಸಿಗುತ್ತೆ. ಆ ಬುಕ್ಕಲ್ಲಿ ಪೂಜೆ ಮಾಡೋ ಪದ್ಧತಿ ಎಲ್ಲ ಕೊಟ್ಟಿರ್ತಾರೆ. ಅದನ್ನು ನೋಡಿ ಅದರಲ್ಲಿ ಯಾವ ಥರ ಪೂಜೆ ಮಾಡೋ ಪದ್ಧತಿ ಕೊಟ್ಟಿದ್ದಾರೆ ಅದೇ ರೀತಿ ಪೂಜೆ ಮಾಡಬೇಕು. ಅವ್ರು ಹೇಳಿದ್ದು ಕೇಳಬಾರ್ದು.
16 ಲಿಂಗನ ಮಾಡಬೇಕು. ಒಂದೇ ದಿನ ಮಾಡೋದಾದರೆ 17 ಲಿಂಗು ಮಾಡಬೇಕು. 4 ವಾರ ಮಾಡೋದಾದರೆ ವಾರ 4 ಲಿಂಗು, ಕಡೆ ವಾರ 5 ಲಿಂಗು ಮಾಡಿ 17 ಲಿಂಗು ಮಾಡಿ ಪೂಜೆ ಮಾಡಬೇಕು. ನಮಸ್ಕಾರ ಗೆಳತಿಯರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ.